ಫ್ರೆಂಡ್ಸ್, ನಾನೀಗ 42 ಲೆಂತ್ ಇರೋಂಥ ಒಂದು ಟಾಪ್ ಮೆಜರ್ಮೆಂಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದು ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ, ಹೇಳ್ತೀನಿ ನೋಡ್ಕೊಳ್ಳಿ. ನೆಕ್ ವಿಡ್ತ್ ಬಂದು 2.5, ನೆಕ್ ಲೆಂತು 5.5. ಅದು ಟಾಪಲ್ಲಿರೋ ಅಳತೆಗೆ ಹಾಕಿದ್ದೀನಿ ನಾನು. ಶೋಲ್ಡರ್ ಬಂದು 3 ಇದೆ, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಯಾವಾಗಲೂ. ಮತ್ತು ಆರ್ಮ್ ಹೋಲ್ ಬಂದು 6 ಇಂಚ್ ಇದೆ, 6 ಇಂಚ್ ಹಾಕಿದ್ದೀನಿ. ಶೇಪ್ಗೆ 1 ಇಂಚು ಒಂದು ಶೇಪು, ದೆನ್ ಬ್ಯಾಕ್ಗೆ 1.5 ಇಂಚು ಶೇಪ್ಗೆ ಹಾಕ್ಕೋಬೇಕಾಗುತ್ತೆ, ಡಬಲ್ ಶೇಪ್ ಬರುತ್ತೆ. ಮತ್ತು ಸೈಡ್ ಓಪನಿಂಗ್ ಬಂದು 13 ಇಂಚ್, 13 ಇಂಚ್ ಬರುತ್ತೆ. 13 ಇಂಚ್ಗೆ ಹಾಕಿ ಶೇಪ್ ತೊಗೊಂಡಿದ್ದೀನಿ. ಇದು ಮಾರ್ಕಿಂಗು. ಮತ್ತು ಬ್ಯಾಕಲ್ಲಿ ಬಂದು 5 ಇಂಚ್, 5 ಇಂಚ್ ಮಾತ್ರ ಲೆಂತ್ ಇದೆ, 5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ಮೇಲೆ ಭಾಗ ಕಟ್ ಮಾಡಿ ಆದಮೇಲೆ ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಕಟಿಂಗ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಇದು ಸೈಡ್ ಶೇಪು ನಾವು ಮೊದಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಈಗ ಮೇಲ್ಭಾಗ ಶೇಪು ಕಟ್ ಮಾಡ್ಕೋಬೇಕು. ಮೇಲ್ಭಾಗ 2 ಪೀಸ್ ಮಾತ್ರ ತಗೊಂಡು ಈ ಶೇಪು ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನೆಕ್ ಬಂದು ಟಾಪಲ್ಲಿ ಬಂದು ಡಿಸೈನ್ ಇದೆ. ನೆಕ್ ಡಿಸೈನ್ ಬಂದಿದೆ, ತೋರಿಸ್ತೀನಿ ನೋಡಿ. ಈ ಥರ ಡಿಸೈನ್ ಫ್ರೆಂಡ್ಸ್, ಟಾಪಲ್ಲಿ ಬಂದು ಈ ಥರ ನೆಕ್ ಡಿಸೈನ್ ಕೊಟ್ಟಿದ್ದಾರೆ. ಅದರಿಂದ ನಾನೇನು ಮಾಡ್ತೀನಿ, ಈ ನೆಕ್ ಶೇಪು ಕಟ್ ಮಾಡೋದಿಲ್ಲ. ಆ ಲೈನಿಂಗ್ ಬಂದು ಹಾಗೆ ಇಟ್ಟು ಹೊಲಿದು ಮತ್ತು ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಅದರಿಂದ ಲೈನಿಂಗಲ್ಲಿ ನಾನು ಫ್ರಂಟ್ ಶೇಪು ಕಟ್ ಮಾಡ್ತಾ ಇಲ್ಲ, ಬ್ಯಾಕ್ ಶೇಪ್ ಮಾತ್ರ ಕಟ್ ಮಾಡ್ಕೋತೀನಿ. ಇದು ಫ್ರಂಟ್ ಶೇಪ್ ಫ್ರೆಂಡ್ಸ್, ಫ್ರಂಟ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ನಾವೀಗ ಬ್ಯಾಕ್ ತಗೋಬೇಕು. ಬ್ಯಾಕಲ್ಲಿ ಬಂದು ನೆಕ್ ವಿಡ್ತು 2.5 ನಾರ್ಮಲ್ ಇದೆ. ಫ್ರಂಟಲ್ಲಿ ಏನು ತೊಗೊಂಡಿದ್ದೀವೋ ಅದೇನೆ. ಲೆಂತ್ ಮಾತ್ರ 5 ಇಂಚ್ ಬರುತ್ತೆ. 5 ಇಂಚ್ ಮಾರ್ಕ್ ಮಾಡಿ ಶೇಪ್ ಹಾಕ್ಕೋಬೇಕು. ರೌಂಡ್ ಶೇಪ್ ಬರುತ್ತೆ, ಶೇಪ್ ಹಾಕ್ಕೊಂಡು ಬ್ಯಾಕು ಕಟ್ ಮಾಡ್ಕೋಬೇಕು.